ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತಿನ ಹೊಸ್ದಡ್ಕು ಹೇಗೆ ಏನು ಮಾಡ್ತಾಯಿದ್ದೀನಿ ಅಂತೇಳಿ ನಿಮಗೆ ತೋರಿಸ್ತಿದ್ದೀನಿ. ನಾನು ಫಸ್ಟು ಬೋಟಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೋಟಿ ಗೊಜ್ಜು ನಾನು ಸ್ವಲ್ಪ ಅಂಗಡಿಯಿಂದ ಎಲ್ಲ ಕ್ಲೀನ್ ಮಾಡಿಸ್ಕೆ ತರಿಸಿದ್ದೆ. ಮನೇಲೂ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತಂತೇಳಿ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಹೇಗೆ ಮಾಡೋದು ಏನಂತ ಪ್ರತಿಯೊಂದು ತೋರ್ಸೋಕ್ಕೆ ವಿಡಿಯೋ ಡೀಟೇಲ್ಸ್ ಹೋಗಲಿಲ್ಲ, ನಾನು ಲೆಂತಿ ಜಾಸ್ತಿ ಆಗತ್ತೆ ಅಂತ. ಸ್ವಲ್ಪ ಅದನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಬಿಸಿ ನೀರಲ್ಲಿ ಚೆನ್ನಾಗಿ ಒಂದು ಕುದಿಸ್ಕೊಂಡು ನಾನು ಸೋಸಿಟ್ಕೊಂಡಿದ್ದೀನಿ. ಅದನ್ನು ನೀರೆಲ್ಲ ಬಸ್ದು ಇಟ್ಕೊಂಡಿದ್ದೀನಿ. ಆದಷ್ಟು ತಂದ ಮೇಲೆ ಸ್ವಲ್ಪ ಬಿಸಿ ನೀರಲ್ಲಿ ಅರಿಶಿನ ಉಪ್ಪು ಎಲ್ಲ ಹಾಕಿ ಒಂದು 2-3 ಸಲ ತೊಳ್ಕೊಬೇಕು. ನಾನು ಅಂಗಡಿಲೇ ಎಲ್ಲ ಕ್ಲೀನ್ ಮಾಡಿಸಿ ಕಟಿಂಗ್ ಮಾಡಿಸ್ಕೊಂಡು ತಗೊಂಡಿದ್ದೆ. ಏಕೆಂದರೆ ಮನೇಲಿ ನಮಗೆ ಅಷ್ಟು ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಬರೋಲ್ಲ. ಹಾಗಾಗಿ ಎಷ್ಟೊಂದು ಸಲ ನಾನು ಬೋಟಿ ಎಲ್ಲ ತರ್ಸೋಕ್ಕೆ ಹೋಗ್ತಿರ್ಲಿಲ್ಲ. ಈ ಸಲ ಹಬ್ಬದಲ್ಲಿ ಎಲ್ಲರೂ ತಿನ್ನಬೇಕು ಅಂತ ಮಕ್ಕಳೆಲ್ಲ ಆಸೆ ಪಟ್ಟಿದ್ದರಿಂದ ತರಿಸಿದ್ದೆ. ಅದೇ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದರು ಅಂಗಡಿಯಿಂದನೇ. ಆದರೂ 1-2 ಸಲ ನಾವು ಮನೇಲಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಈಗ ಅದಕ್ಕೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ, ಅದಕ್ಕೊಂದು ಸ್ವಲ್ಪ ಕಡಲೆಕಾಳು, ನೆನೆಸಿಟ್ಟಿರೋಂಥ ಕಡಲೆಕಾಳು, ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಈರುಳ್ಳಿ, ಒಂದು ಟೊಮೊಟೊ ಇಷ್ಟು ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನಾನು ಬಾಳೆಕಾಯಿ ಹಾಕ್ಕೋಬೋದು, ಇದು ಚೆನ್ನಾಗಿರುತ್ತೆ. ನನಗೆ ಬಾಳೆಕಾಯಿ ಸಿಕ್ಕಿಲ್ಲ, ಹಾಗಾಗಿ ಒಂದು 2 ಸಣ್ಣದೊಂದು ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಬಾಳೆಕಾಯಿ ಆಲೂಗೆಡ್ಡೆ ಯಾವುದು ಬೇಕಾದ್ರೂ ನಾವು ಯೂಸ್ ಮಾಡ್ಕೋಬೋದು. 1-2 ನಿಮಿಷ ಒಗ್ಗರಣೆಲೆಲ್ಲ ಮಿಕ್ಸ್ ಮಾಡ್ಕೊಂಡು ಅದನ್ನು ಇಲ್ಲಿ ನಾವು ತೊಳೆದು ಇಟ್ಕೊಂಡಿರೋವಂಥದ್ದನ್ನು, ಬಿಸಿ ನೀರಲ್ಲಿ ತೊಳೆದು ಇಟ್ಕೊಂಡಿರೋವಂಥದ್ದನ್ನು ಬೋಟಿನ ನಾನು ಅದಕ್ಕೆ ಹಾಕ್ಕೊತಿದ್ದೀನಿ. 1-2 ನಿಮಿಷ ಇದನ್ನು ಕೂಡ ಸ್ವಲ್ಪ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದೇನು ತುಂಬ ಉರಿತಾ ಇರಬೇಕು ಅಂತೇನಿಲ್ಲ, 1-2 ನಿಮಿಷ ಎಲ್ಲನೂ ಮಿಕ್ಸ್ ಆಗಲಿ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ಈಗ ಅದಕ್ಕೆ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಬೇಕು. ಹಾಕ್ಕೊಂಡು 1-2 ನಿಮಿಷ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋದು. ಈ ಬೋಟಿ ಗೊಜ್ಜಿಂದ ಏನಂದರೆ ನಿಮಗೆ ಫಸ್ಟ್ ಆದಷ್ಟು ಅಂಗಡಿಲೇ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡು ತೊಗೊಂಬರೋದು ಒಳ್ಳೆಯದು. ಯಾಕೆಂದರೆ ಈಗ ನಾವು ಸಿಟಿಗಳಲ್ಲಿ ಅಡುಗೆ ಮನೆಯಲ್ಲೆಲ್ಲ ಇದನ್ನ ಕ್ಲೀನ್ ಮಾಡೋದಕ್ಕೆ ಆಗಲ್ಲ. ಹೊರಗಡೆ ಎಲ್ಲಾದರೂ ಕೂತ್ಕೊಂಡು ಕ್ಲೀನ್ ಮಾಡಬೇಕು. ಸ್ವಲ್ಪ ಪ್ರಾಕ್ಟೀಸ್ ಇರೋವಂಥವ್ರು. ನಮ್ಮಂಥವ್ರಿಗೆ ಏನಾಗುತ್ತೆ, ಅಷ್ಟು ಇದಾಗಲ್ವಲ್ಲ. ಹಾಗಾಗಿ ನಾವು ಅಂಗಡಿಲೇ ಆದಷ್ಟು ಕ್ಲೀನ್ ಮಾಡಿಸಿ ಎಲ್ಲ ಕಟ್ ಮಾಡಿಸ್ಕೊಂಡು ತಂದುಬಿಟ್ರೆ ಮನೆಯಲ್ಲಿ ಸುಲಭವಾಗಿ 1-2 ಸಲ ನಾವು ಕ್ಲೀನ್ ಮಾಡ್ಕೋಬೋದು. ನೀಟಾಗಿ ಕ್ಲೀನ್ ಆಗುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಮುಚ್ಚಿದ್ದೀನಿ, ಅಂದರೆ ಲಾಕ್ ಮಾಡಿಲ್ಲ, ಅದು ಸ್ವಲ್ಪ ಉರಿತಾ ಇರಲಿ ಅಂತ. ಈಗ ನಾನು ಮಸಾಲೆಗೆ ಏನೇನು ಬೇಕು ಅಂತೇಳಿ ಹೇಳ್ತೀನಿ. 1-2 ಸ್ಪೂನು ಹುರ್ಗಡ್ಲೆ, ಹಾಗೆ 1 ಈರುಳ್ಳಿ, 1 ಬೆಳ್ಳುಳ್ಳಿ, 1-2 ಮೆಣಸಿನ್ಕಾಯಿ, ಶುಂಠಿ, 1 ಸ್ಪೂನ್ ಮೆಣಸು ಮತ್ತು ಚಕ್ಕೆ ಲವಂಗ ಇಷ್ಟನ್ನು ನಾನು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೆನೆ ಮಸಾಲೆ ಏನು ಬೇಕು, ಸ್ವಲ್ಪ ತೆಂಗಿನಕಾಯಿನೂ ಅಷ್ಟೇ ನೀವು ನೋಡ್ಕೊಂಡು ಹಾಕ್ಕೋಬೋದು. ನಾನು ಒಂದು ಸಣ್ಣ ಅರ್ಧ ಹೋಳಲ್ಲಿ ತೆಂಗಿನಕಾಯಿ ಹಾಕಿದ್ದೀನಿ. ಮತ್ತು 2 ಸ್ಪೂನ್ ಗಸಗಸೆ, ಅಂದರೆ ನಂದು ತುಂಬ ಸಣ್ಣ ಸ್ಪೂನ್ ಇರೋದ್ರಿಂದ. ಇಲ್ಲಾಂದರೆ ರೆಗ್ಯುಲರ್ ಸ್ಪೂನ್ ಆದರೆ 1 ಸ್ಪೂನ್ ಗಸಗಸೆ ಸಾಕು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಧನಿಯಾದ ಪುಡಿ, 1.5 ಸ್ಪೂನಷ್ಟು ನಾನು ಧನಿಯಾದ ಪುಡಿ ಹಾಕ್ಕೊಳ್ತೀನಿ. ಜೊತೆಗೆ ಇದಕ್ಕೇನಪ್ಪ ಅಂದರೆ ಸಾಂಬಾರು ಪುಡಿ ಉಪಯೋಗಿಸ್ತಾ ಇದ್ದೀನಿ. ನೀವು ಚಿಲ್ಲಿ ಪುಡಿ ಉಪಯೋಗಿಸೋದಾದರೆ 1-2 ಸ್ಪೂನ್ ಚಿಲ್ಲಿ ಪುಡಿ ಹಾಕಿದ್ರೆ ಒಂದು 3-4 ಸ್ಪೂನ್ ಧನಿಯಾದ ಪುಡಿ ಹಾಕ್ಕೋಬೇಕಾಗತ್ತೆ. ಯಾಕೆಂದರೆ ಬರೀ ಧನಿಯಾ ಚಿಲ್ಲಿ ಎರಡನ್ನೂ ಉಪಯೋಗಿಸಿ ಸಪ್ರೇಟ್ ಹಾಕ್ಕೊಳ್ಳೋದಾದರೆ ನೀವು ಧನಿಯಾದ ಪುಡಿ ಜಾಸ್ತಿ ಹಾಕ್ಕೋಬೇಕು. ಇಲ್ಲಿ ನಾನು ಸಾಂಬಾರು ಪುಡಿ ಹಾಕ್ಕೊಳ್ಳೋದ್ರಿಂದ ನಾನು ಇದು ಧನಿಯಾದ ಪುಡಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ಮತ್ತು ನೈಸಾಗಿ ರುಬ್ಕೋಬೇಕು. ಗಸಗಸೆ ಹಾಕಿರೋದ್ರಿಂದ ತುಂಬ ನೈಸಾಗಿ ರುಬ್ಕೊಂಡ್ರೆ ನಿಮಗೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು 2 ನಿಮಿಷ ಹುರಿಕೊಂಡು ಮತ್ತೆ ತೆಗೆದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದು ಬೋಟಿದು ಏನಪ್ಪ ಅಂದರೆ ನಾವು ಸುಮ್ಮನೆ ಹಾಗೆ ನಾವು ಸಾಕು ಒಂದ್ಸಲಿ ಮಟನ್ಸ್ ಅದೆಲ್ಲ ಮಾಡ್ತೀವಲ್ಲ, ಆ ಥರ ಅಲ್ಲ, ತುಂಬ ಚೆನ್ನಾಗೇ ಬೇಯಿಸ್ಕೋಬೇಕು ಇದನ್ನು. ಹಾಗಾಗಿ ನಾನೇನು ಮಾಡ್ತೆ, ಸ್ವಲ್ಪ ಉರಿನ ಮಸಾಲೆ ರುಬ್ಬೋ ತನಕ ಬೇಯೋದಕ್ಕೆ ಹಾಗೆ ಇಟ್ಟಿದ್ದೆ. ನಾನು ಕುಕ್ಕರ್ ಮುಚ್ಚಿರಲಿಲ್ಲ, ಲೈಟ್ ಕ್ಲೋಸ್ ಮಾಡಿರಲಿಲ್ಲ. ಹಾಗೆಯೇ ಸ್ವಲ್ಪ ಮುಚ್ಚಿ ಸ್ವಲ್ಪ ಉಪ್ಪೆಲ್ಲ ಹಿಡಿಯೋ ಥರ ಕುದಿಯೋಕ್ಕೆ ಇಟ್ಟಿದ್ದೆ ನಾನು. ಈಗ ಮಸಾಲೆ ರುಬ್ಬಿರೋದನ್ನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕಿ ನಿಮಗೆ ಸಾಂಬಾರು ಥರ ಬೇಕಾ, ಗ್ರೇವಿ ಥರ ಬೇಕಾ ನೋಡಿಕೊಂಡು ನೀವು ನೀರು ಹೆಚ್ಚಿಸ್ಬೇಕಾಗತ್ತೆ. ತುಂಬ ನೀರು ಹಾಕಿದ್ರೆ ಸ್ವಲ್ಪ ಸಾಂಬಾರು ಟೈಪ್ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ ಗ್ರೇವಿ ಟೈಪು ಅಥವಾ ಡ್ರೈ ಥರ ಹಾಕಬೇಕು ಅಂದಾಗ ಹಾಕೋ ನೀರಲ್ಲಿ ಕ್ವಾಂಟಿಟಿ ನೀರು ಕಡಿಮೆ ಇರಲಿ. ಈಗ ಉಪ್ಪಿನ ಟೇಸ್ಟು ನೋಡಿಕೊಂಡು ನೀವು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಮತ್ತು ಇದು ಒಂದು 7-8 ಸಲ ಕೂಗಬೇಕಾಗತ್ತೆ. ಹೇಳಿದ್ನಲ್ಲ, ಬೋಟಿ ಬೇಯೋದು ಸ್ವಲ್ಪ ನಿಧಾನ. ಹಾಗಾಗಿ ನಾವು ಚೆನ್ನಾಗಿ ಒಂದು 7-8 ಸರಿ
ವಿಸಿಲ್ ಹಾಕಿಸ್ಕೋಬೇಕು. ಹಾಕಿಸ್ಕೊಂಡು ಆವಾಗ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕುಕ್ಕರ್ ಓಪನ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿದೆ. ಗ್ರೇವಿ ಕೂಡ ಕರೆಕ್ಟಾಗಿದೆ. ಇನ್ನು ಗಟ್ಟಿ ಬೇಕು ಅಂದರೆ ಇನ್ನೊಂದು 2 ನಿಮಿಷ ಹಾಗೆ ಕುದಿಸ್ಕೊಂಡ್ರೆ ನಿಮಗೆ ಗಟ್ಟಿ ಬಂದುಬಿಡುತ್ತೆ. ಇದರ ಸ್ವಲ್ಪ ತಣ್ಣಗಾದ್ಮೇಲೂ ಕೂಡ ಗಟ್ಟಿ ಆಗುತ್ತೆ. ಚೆನ್ನಾಗಿತ್ತು. ಇದು ಮುದ್ದೆಗೂ ತಿನ್ಬೋದು, ಹಾಗೆ ಬೇಕಾದ್ರೂ ಸೈಡ್ ಡಿಶ್ ಹಾಕ್ಕೊಂಡು ಬೇಕಾದ್ರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಬೆಳಗ್ಗೆ ಬಿರಿಯಾನಿನೂ ಮಾಡಿದ್ದೆ, ಮತ್ತು ಹಾಗೆ ನಾನು ಮಟನ್ ಸಾರು ಕೂಡ ಮಾಡಿದೆ. ನಾನು ಅದನ್ನೆಲ್ಲ ನಿಮ್ಗೆ ಆಲ್ರೆಡಿ ವಿಡಿಯೋ ಹಾಕಿದ್ದೆ ಅಲ್ವಾ, ಹಾಗಾಗಿ ನಾನು ಅದನ್ನೇನು ನಿಮಗೆ ತೋರಿಸೋದಕ್ಕೆ ಹೋಗಲಿಲ್ಲ. ಹಿಂದೆ ಕುಕ್ಕರಲ್ಲಿ ನಾನು ಮಟನ್ ಸಾರು ಕೂಡ ಕೂಗಿಸಿದ್ದೆ. ನೋಡಿ, ಈಗ ಸ್ವಲ್ಪ ಥಿಕ್ನೆಸ್ಸು ಕೂಡ ಗಟ್ಟಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡಿ ಹೇಗಿತ್ತು ಅಂತ ನನಗೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಇವತ್ತು ಹೇಳಿದ್ನಲ್ಲ ನಾನು ಹೊಸದಡ್ಕಿಗೆ ಏನೇನು ಮಾಡಿದ್ದೆ ಅಂತ. ಸದ್ಯಕ್ಕೆ ಇವಾಗ ನಿಮಗೆ ಬರೀ ಮಟನ್ ಸಾರು ಮಾಡಿರೋದು ಮತ್ತು ಗ್ರೇವಿ ಮಾಡಿದ್ದು, ಬೋಟಿ ಗೊಜ್ಜು ಮಾಡಿದ್ದನ್ನು ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಬೆಳಗ್ಗೆ 1 ಟ್ರಿಪ್ಪು ಬಿರಿಯಾನಿ ಆಗಿದೆ. ಸಾಯಂಕಾಲ ಮತ್ತು ಕಬಾಬು. ಮಕ್ಕಳಿಗೆ ಒಂದೇ ಸಲ ಎಲ್ಲನೂ ಮಾಡಿದ್ರೆ ತಿನ್ನಲ್ಲ ಅಲ್ವಾ, ಹಾಗಾಗಿ ನಾನು ಸಂಜೆ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡು ನಾನೆಲ್ಲನೂ ನಿಮಗೆ ತೋರಿಸಿದ್ದೀನಿ. ಹಾಗಾಗಿ ಬರೀ ಬೋಟಿ ಗೊಜ್ಜದು ಮಾತ್ರ ಡೀಟೇಲ್ಸನ್ನು ನಾನು ನಿಮಗೆ ಹಾಕಿದ್ದೀನಿ. ಓಕೆ ಫ್ರೆಂಡ್, ನನ್ನ ಚಾನಲ್ನ ನೋಡ್ತಾ ಇರಿ. ಹಾಗೆಯೇ ನಿಮ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಬರೋ ಒಂದು ಬೆಲ್ ಐಕನ್ ಒತ್ತಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ, ನೀವು ನೋಡಬಹುದು. ಓಕೆ ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಧನ್ಯವಾದಗಳು.